ಹಲೋ ವೀಕ್ಷಕರೇ, ವೆಲ್ಕಮ್ ಟು ಕಲಾಕೃತಿ ಪ್ರಪಂಚ. ನಾನಿವತ್ತು ಇಡ್ಲಿ ಜೊತೆಗೆ ಸಾಂಬಾರ್ ಏನು ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಏನಪ್ಪ ಅಂದರೆ ಹೆಸರುಬೇಳೆ ಸಾಂಬಾರು, ಮೂಂಗ್ ದಾಲ್ ಸಾಂಬಾರು ಅಂತಲೂ ಕರೀತಾರೆ. ಇಡ್ಲಿಗೆ ಚಟ್ನಿ ಮಾಡೋದಕ್ಕೆ ಕಾಯಿ ಇಲ್ಲ, ಟೊಮೆಟೊ ಸಾಂಬಾರು ಮಾಡೋಕ್ಕೆ ಟೊಮೆಟೊ ಇಲ್ಲ ಅಂತ ಹೇಳಿದಾಗ ಈ ರೀತಿ ಒಮ್ಮೆ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ಬಿಸಿಲಿಗೂ ತುಂಬ ತಂಪಾಗಿರುತ್ತೆ ಹೆಸರುಬೇಳೆ. ಮೊದಲಿಗೆ ಇಲ್ಲಿ ಬೇಕಾಗಿರುವ ಇಂಗ್ರೀಡಿಯೆಂಟ್ ಹೆಸರುಬೇಳೆ, ಟೊಮ್ಯಾಟೊ, ಈರುಳ್ಳಿ, ಮೆಣಸಿನಕಾಯಿ, ಕರಿಬೇವು, ಹಾಗೆ ಅರಿಶಿನ ಪುಡಿ, ಟರ್ಮರಿಕ್, ಜೀರಿಗೆ, ಒಣಮೆಣಸಿನಕಾಯಿ, ಹಾಗೆ ಬೆಳ್ಳುಳ್ಳಿ. ನೋಡಿದ್ರಲ್ಲ ಏನೇನು ಬೇಕು ಅಂತ. ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಇಲ್ಲಿ ನಾನು ಹೆಸರುಬೇಳೆ ತೊಳೆದಿಟ್ಕೊಂಡಿದ್ದೀನಿ, ನೀಟಾಗಿ ಕುಕ್ಕರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಬೆಳ್ಳುಳ್ಳಿ, ಹಚ್ಕೊಂಡಿರುವಂಥ ಹಸಿಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಟೊಮ್ಯಾಟೊ ಕೂಡ ಹಚ್ಚಿಟ್ಟಿದ್ದೀವಿ, ದೊಡ್ಡ ದೊಡ್ಡದಾಗಿ ಹಚ್ಚಿಟ್ಕೊಳ್ಳಿ. ಹಾಗೆ ಅರಿಶಿನ ಪುಡಿ, ತೊಗೊಂಡಿರುವಂಥ ಜೀರಿಗೆ ಮತ್ತು ಉಪ್ಪು, 1 ಸ್ಪೂನ್ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಕರಿಬೇವು, 1.5 ಸ್ಪೂನಷ್ಟು ಎಣ್ಣೆ, ಇಷ್ಟನ್ನು ಹಾಕ್ಕೊಂಡು 4 ಗ್ಲಾಸ್ ನಾನಿಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ. 4 ಗ್ಲಾಸ್ ನೀರು ಹಾಕ್ಕೊಂಡು 3 ವಿಷಿಲ್ ಕೂಗಿಸ್ಕೊಳ್ಳಿ, ಅಥವಾ 4ರಿಂದ 5 ವಿಷಿಲ್. ನೀವು ಬೇಳೆ ಬೇಯೋದಿಲ್ಲ ಅನ್ನೋರು 4ರಿಂದ 5 ವಿಷಿಲ್ ಹಾಕಿಸ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಬೇಯಬೇಕು ಬೇಳೆ ಎಲ್ಲನೂ, ನೋಡ್ತಿದ್ದೀರಲ್ಲ. ಸೊ ಬೇಳೆ ಬೆಂದಾದ ನಂತರ ನೋಡಿ ಹೀಗಿದೆ. ಕುಕ್ಕರ್ ವಿಷಿಲೆಲ್ಲ ಆರಿದ ನಂತರ ಈ ಥರ ಮ್ಯಾಶರ್ ತೊಗೊಂಡು ನೀಟಾಗಿ ಮ್ಯಾಶ್ ಮಾಡ್ಕೊಂಡ್ಬಿಡಿ. ಸೊ ಮ್ಯಾಶ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಬೇಳೆ ಎಲ್ಲ ಹಾಗೇ ಇರುತ್ತೆ. ನೋಡ್ತಿದ್ದೀರಲ್ಲ, ನೀಟಾಗಿ ಮ್ಯಾಶ್ ಆಯಿತು. ನಂತರ ಒಂದು ಪಾತ್ರೆ ತೊಗೊಂಡು ಪಾತ್ರೆಗೆ ಎಣ್ಣೆ, ಹಾಗೆ ಸಾಸಿವೆ ಚಿಟಪಟ ಅಂದಮೇಲೆ ಕರಿಬೇವು. ಇಲ್ಲಿ ಕರಿಬೇವು ಕೂಡ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನನ್ನ ಮಗನಿಗಂತೂ ಎಸ್ಪೆಷಲಿ ನಾನು ಕರಿಬೇವು ಕೂಡ ತಿನ್ನಿಸ್ತೀನಿ. ತುಂಬ ಬಲ್ತಿದ್ರೆ ಇಲ್ಲ, ಎಳೆದಾದರೆ ನಾನು ಖಂಡಿತ ಅವನಿಗೆ ಬಿಡೋದಿಲ್ಲ, ತಿನ್ನಿಸ್ತೀನಿ. ಸೊ ನೀವು ಕೂಡ ಮಾಡಿ, ಏಕೆಂದರೆ ಕರಿಬೇವು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ, ಹಾಗೆ ಕೂದಲಿಗೆ ತುಂಬಾ ಒಳ್ಳೆಯದು. ಸೊ ನೋಡಿದ್ರಲ್ಲ, ಕರಿಬೇವು ಕೂಡ ಫ್ರೈ ಆಗಿದೆ. ನಂತರ ನಾವೇನು ಇಟ್ಕೊಂಡಿರ್ತೀವಲ್ಲ ಒಣಮೆಣಸಿನ್ಕಾಯಿ, ಇದಕ್ಕೂ ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಹಾಗೆ ಜೀರಿಗೆ, ಇದಕ್ಕೂ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ನಾವು ಮೊದಲು ಕೂಡ ಅಲ್ಲಿ ಪಾತ್ರೆಗೆ ಹಾಕ್ಕೊಂಡಿರ್ತೀವಲ್ಲ, ಸೊ ಇಲ್ಲೂ ಕೂಡ ಸ್ವಲ್ಪ ಹಾಕ್ಕೊಳ್ಳಿ. ನಂತರ ಸೊ ಇವೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೌಟಿನ ಸಹಾಯದಿಂದ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಒಗ್ಗರಣೆ ಸೇದಿಸ್ಕೊಂಡ್ರೆ ಅದ್ರ ಗಮನ ಹೋಗುತ್ತೆ, ಗೊತ್ತೇ ಇದೆಯಲ್ವಾ. ನಂತರ ಈರುಳ್ಳಿ ನಾವೇನು ಹಚ್ಚಿ ಇಟ್ಕೊಂಡಿರ್ತೀವಲ್ಲ, ಉದ್ದುದ್ದ ಬೇಡ, ಈ ಥರ ಮೀಡಿಯಮಾಗಿ ಕಟ್ ಮಾಡಿಕೊಂಡು ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ನಂತರ ಈರುಳ್ಳಿ ಫ್ರೈ ಆದ ನಂತರ ನಾವು ಏನು ಪಾತ್ರೆಯಲ್ಲಿ ಇಟ್ಕೊಂಡಿರ್ತೀವಲ್ಲ ಸ್ಮ್ಯಾಶ್ ಮಾಡಿ, ಸೊ ಆ ಬೇಳೆ ನೀರನ್ನು ಇದಕ್ಕೆ ಹಾಕ್ಕೊಳ್ಬೇಕು. ನೋಡ್ತಿದ್ದೀರಲ್ಲ, ನೀಟಾಗಿ ಹಾಕೊಳ್ಳುವಾಗ ಹುಷಾರು, ಬಿಸಿ ಇರುತ್ತೆ. ಸೊ ನಂತರ ನೀಟಾಗಿ ತಿರುಗಿಸ್ಕೊಳ್ಳಿ. ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಅವು ಏನಿರುತ್ತಲ್ವ ಖಾರ, ಉಪ್ಪು ಎಲ್ಲನೂ. ಸೊ ನಿಮಗೆ ಬೇಕು ಅಂದರೆ ಇಲ್ಲಿ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ ಈಗಲೇ, ಅಥವಾ ಲಾಸ್ಟಲ್ಲಿ ಆ್ಯಡ್ ಮಾಡಿಕೊಂಡು ನಡೆಯುತ್ತೆ. ಚಟ್ನಿ ಹಾಗೆ ಸಾಂಬಾರು ಎರಡೂ ಮಾಡ್ಕೊಳ್ಬೋದು. ನಿಮಗೆ ಚಟ್ನಿ ರೆಸಿಪಿ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನೀಟಾಗಿ ಅಲಾಡಿಸಿ ಇದಕ್ಕೆ ಹಾಕ್ಕೊಳ್ಳಿ. ನೋಡಿ ನಾನಿಲ್ಲಿ ಉಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆ್ಯಡ್ ಮಾಡಿಕೊಂಡು ನೀವು ಪ್ಲೇಟ್ ಕ್ಲೋಸ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡುತ್ತಿದ್ದೀರಲ್ಲ, ಇಲ್ಲಿ ಕುದೀತಾ ಇದೆ. ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಹೇಳಿದ್ನಲ್ಲ, ಉಪ್ಪು ಖಾರ ಎಲ್ಲ ನೀಟಾಗಿ ಇಟ್ಕೊಬೇಕು. ತುಂಬ ಕುದಿಸೋ ಅವಶ್ಯಕತೆಯೂ ಇಲ್ಲ, ಸ್ವಲ್ಪ ಕುದಿಬೇಕು. ನಂತರ ನೀವು ಕೊತ್ತಂಬರಿ ಇದ್ದರೆ ಹಾಕ್ಕೊಳ್ಬೋದು, ಇದ್ದರೆ ಈ ಥರ ಲಾಸ್ಟಲ್ಲಿ ಹಾಕ್ಕೊಳ್ಳಿ. ಸೊ ಚೆನ್ನಾಗಿರುತ್ತೆ. ಸೊ ಜಾಸ್ತಿ ಬೇಯಿಸೋದು ಬೇಡ. ಹಾಗೆ ಹೆಸರುಬೇಳೆ ಹೇಳಿದ್ನಲ್ಲ, ತುಂಬ ಒಳ್ಳೆಯದು ದೇಹಕ್ಕೆ, ತಂಪು ಅಂತ ಹೇಳಿದ್ನಲ್ವ. ಸೊ ಬಿಸಿಲುಗಾಲದಲ್ಲಿ ಮಕ್ಕಳಿಗಾಗಲಿ ನಮಗಾಗಲಿ, ಮಕ್ಕಳಂತೂ ಎಸ್ಪೆಷಲಿ ನೀರು ಕುಡಿಯೋದೇ ಇಲ್ಲ. ನಾವು ಹೇಳಲೇಬೇಕು ಅವರಿಗೆ, ನೀರು ಕುಡೀರಿ ಅಂತ. ಸೊ ಆ ಟೈಮಲ್ಲಿ, ಬಿಸಿಲಿರೋ ಟೈಮಲ್ಲಿ ನಾವು ಈ ಥರ ಏನಾದರೂ ಮನೆಯಲ್ಲೇ ದೇಹಕ್ಕೆ ತಂಪಾಗುವಂಥ ಹೆಸರುಬೇಳೆ, ಶಾವಿಗೆ ಅಥವಾ ಸಬ್ಬಕ್ಕಿ ಈ ಥರದಲ್ಲಿ ಏನಾದರೂ ಮಾಡ್ತಾಯಿದ್ರೆ ಸೊ ನಮಗೂ ದೇಹ ತಂಪಾಗಿರುತ್ತೆ. ಇಲ್ಲಾಂದರೆ ಡಿಹೈಡ್ರೇಷನ್ ಆಗುತ್ತೆ, ಗೊತ್ತೇ ಇದೆಯಲ್ವಾ. ಸೊ ನೋಡಿದ್ರಲ್ಲ, ಸೊ ಮೂಂಗ್ ದಾಲ್ ಸಾಂಬಾರು ರೆಡಿ ಆಯಿತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ರೆಸಿಪಿ ಮೂಂಗ್ ದಾಲ್ ಸಾಂಬಾರು ಇಡ್ಲಿ ಜೊತೆಗೆ. ಸೊ ನೀವು ಒಮ್ಮೆ ಮರೀದೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.